ಕಳೆದ ವರ್ಷ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಕಾಳ್ತುಳಿತ ಪ್ರಕರಣದಲ್ಲಿ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಮೂವರು ಅಧಿಕಾರಿಗಳ ತಲೆದಂಡಾಗಿತ್ತು. ಅಧಿಕಾರಿಗಳ ವಿರುದ್ಧದ ಇಲಾಖಾ ತನಿಖೆ ಕೈಬಿಟ್ಟಿದೆ ಸರ್ಕಾರ. ಕಾಳ್ತುಳಿತ ಪ್ರಕರಣದಲ್ಲಿ ತಲೆದಂಡವಾಗಿದ್ದ ಅಧಿಕಾರಿಗಳು ಸಸ್ಪೆಂಡ್ ರದ್ದು ಮಾಡಿ ಇಲಾಖಾ ತನಿಖೆ ಆದೇಶವನ್ನ ಮಾಡಲಾಗಿತ್ತು. ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿ ವಿಚಾರಣೆಯನ್ನ ಮಾಡಲಾಗಿತ್ತು. ಈ ವೇಳೆ ತಮ್ಮ ಮೇಲಿನ ಆರೋಪ ತಳ್ಳಿ ಹಾಕಿದ್ರು ಅಧಿಕಾರಿಗಳು. ಒಟ್ಟಾರೆಯಾಗಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆದಂಡವಾಗಿದ್ದ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮೂವರು ಅಧಿಕಾರಿಗಳ ವಿರುದ್ಧದ ಇಲಾಖಾ ತನಿಖೆಯನ್ನ ಸರ್ಕಾರ ಕೈಬಿಟ್ಟಿದೆ. ಈ ಹಿಂದೆ ಪ್ರಕರಣ ಸಂಬಂಧ ಮೂವರು ಐಪಿಎಸ್ ಅಧಿಕಾರಿಗಳ ಅಮಾನತು ಮಾಡಿ ಆದೇಶವನ್ನ ಹಿಂಪಡೆದಿದ್ದ ಸರ್ಕಾರ ಬಳಿಕ ಇಲಾಖಾ ತನಿಖೆಗೆ ಆದೇಶಿಸಿತ್ತು. ಅದರಂತೆ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಅವರಿಂದ ಲಿಖಿತ ಹಾಗೂ ಮೌಖಿಕ ವಿವರಣೆ ಪಡೆಯಲಾಗಿತ್ತು. ಒಟ್ಟಾರೆ ಈಗ ಅಂತೂ ಇಂತೂ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾಗೇಶ್, ಕಳೆದ ಬಾರಿ ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಲೆದಂಡವಾಗಿದ್ದ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ಬಿಗ್ ರಿಲೀಫ್ ಅನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡೋದಾದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ಸಿಬಿ ಮ್ಯಾಚ್ ಗೆದ್ದಂತ ಸಂದರ್ಭದಲ್ಲಿ ಸಂಭ್ರಮಾಚರಣೆ ವೇಳೆ ಒಂದು ದೊಡ್ಡ ದುರಂತ ಆಗಿತ್ತು. ದುರಂತಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಮಿಷನರ್ ದಯಾನಂದ್ ಮತ್ತೆ ಅಲ್ಲಿಯ ಸೆಂಟ್ರಲ್ ಡಿಸಿಪಿ ಮತ್ತೆ ಹೆಚ್ಚುವರಿ ಆಯುಕ್ತರಾದಂತಹ ಅಧಿಕಾರಿಗೆ ಸಸ್ಪೆಂಡ್ ಅನ್ನ ಮಾಡಲಾಗಿತ್ತು. ಅದಾದ ಬಳಿಕ ಈ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಮೇಲೆ ಇಲಾಖಾ ತನಿಖೆ ಮಾಡಲಿಕ್ಕೆ ಆದೇಶವನ್ನ ಮಾಡಲಿತ್ತು. ಆದ್ರೆ ಸರ್ಕಾರ ಈ ಒಂದು ಸಂಬಂಧಪಟ್ಟಂತೆ 3 ಜನ ಅಧಿಕಾರಿಗಳ ತಲೆದಂಡ ಏನಾಗಿತ್ತು ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಈ ಒಂದು ಇಲಾಖಾ ತನಿಖೆಗೆ ಸರ್ಕಾರ ನಿರಾಕರಿಸಿರುವಂತ ಘಟನೆ ನಡೆದಿರುವಂತದ್ದು. ಹಾಗಾಗಿ 3 ಅಧಿಕಾರಿಗಳಿಗೂ ಕೂಡ ಈಗ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿರುವಂತದ್ದು. ಥ್ಯಾಂಕ್ ಯು ನಾಗೇಶ್, ಡೀಟೇಲ್ಸ್ಗಾಗಿ.